ಇವತ್ತು ತುಂಬಾ ಸಿಂಪಲ್ ಮತ್ತು ತುಂಬ ಟೇಸ್ಟಿಯಾಗಿರುವ ಎಗ್ ಫ್ರೈನ ಹೇಗೆ ಮಾಡೋದು ನೋಡೋಣ. ನೋಡೋಕ್ಕೂ ಚೆನ್ನಾಗಿರುತ್ತೆ ಹಾಗೂ ತಿನ್ನೋಕ್ಕೂ ಕೂಡ ತುಂಬ ಸೂಪರಾಗಿರುತ್ತೆ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ಸಿಂಪಲಾಗಿ ನೋಡ್ಕೊಂಬರೋಣ. ಮೊದಲಿಗೆ ನೀರನ್ನು ಸ್ವಲ್ಪ ಬಿಸಿ ಮಾಡೋಕ್ಕಿಟ್ಟು 2 ಮೊಟ್ಟೆಗಳನ್ನು ನಾನು ಬೇಯಿಸ್ಕೊಳ್ತೀನಿ. ನೋಡಿ, ಇವಾಗ ಒಂದು 5 ನಿಮಿಷ ಆದಮೇಲೆ ಚೆನ್ನಾಗಿ ಬೆಂದಿದೆ ಮೊಟ್ಟೆಗಳು. ನಂತರ ಸ್ವಲ್ಪ ತಣ್ಣಗಾದಮೇಲೆ ಇದರ ಸಿಪ್ಪೆಗಳನ್ನು ನಾನು ತಗೊಂಡು ಬರ್ತೀನಿ. ನೋಡಿ, ಸ್ವಲ್ಪ ಬಿಸಿ ಬಿಸಿನೇ ಇದೆ. ನಂತರ ಒಂದು ದಾರದ ಸಹಾಯದಿಂದ ಇದನ್ನು 2 ಭಾಗಗಳಾಗಿ ಕತ್ತರಿಸ್ತಾ ಇದ್ದೀನಿ. ಚಾಕುದಿಂದ ಕತ್ತರಿಸ್ಬೋದು, ಆದರೆ ಚೆನ್ನಾಗಿ ಬರೋದಿಲ್ಲ, ಸ್ಪ್ರೆಡ್ ಆಗಿಬಿಡುತ್ತೆ. ದಾರದಿಂದ ಆದರೆ ಚೆನ್ನಾಗಿ ಕಟ್ಟಾಗುತ್ತೆ, ಒಂಚೂರು ಆಚೆ ಈಚೆ ಆಗೋದಿಲ್ಲ ಮೊಟ್ಟೆ. ನೋಡಿ, ಈ ರೀತಿ 2 ಮೊಟ್ಟೆನ ನಾನು ದಾರದ ಸಹಾಯದಿಂದ ಕಟ್ ಮಾಡ್ಕೊಳ್ತೀನಿ. ಈ ಟ್ರಿಕ್ ತುಂಬಾ ಚೆನ್ನಾಗಿದೆ, ನೀವು ಕೂಡ ನೋಡ್ಕೊಳ್ಳಿ, ಚೆನ್ನಾಗಿರುತ್ತೆ ಈ ರೀತಿ ಕಟ್ ಮಾಡೋದ್ರಿಂದ. ನೋಡಿ, ನಂತರ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ಗೆ ಎಣ್ಣೆ ಹಾಕ್ತಿದ್ದೀನಿ 1 ಚಮಚ. 1 ಚಮಚ ಯಾಕೆ, ಸ್ವಲ್ಪ ಹಾಕಿದ್ರೆ ಆಗಲ್ಲ ಅನ್ಕೋಬೋದು, ಆದರೆ ಇದೇ ಒಂದು ಮಸಾಲೆಯಲ್ಲಿ ನೀವು ಅನ್ನ ಕೂಡ ಕಲಿಸ್ಕೊಂಡು ತಿನ್ಕೋಬೋದು. ನೋಡಿ, ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ, ಹಾಗೆ ಸ್ವಲ್ಪ ಖಾರದ ಪುಡಿ, ಹಾಗೆ ಸ್ವಲ್ಪ ಧನಿಯಾ ಪುಡಿ, ಹಾಗೆ ಸ್ವಲ್ಪ ಇಲ್ಲಿ ಗರಂ ಮಸಾಲಾನ ಹಾಕಿದ್ದೀನಿ. ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಇಷ್ಟನ್ನು ಸ್ವಲ್ಪ ಎಣ್ಣೆಯಲ್ಲಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೀವು ಈಗ ಸ್ವಲ್ಪ ಗ್ಯಾಸ್ನ ಆಫ್ ಮಾಡ್ಕೊಳೋದು ಒಳ್ಳೆಯದು, ಇಲ್ಲಾಂದರೆ ಈ ಮಸಾಲೆ ಎಲ್ಲ ಕಪ್ಪಾಗಿಬಿಡುತ್ತೆ. ನಂತರ ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ, ಘಮ ಘಮ ಅಂತ ಪರಿಮಳ ಕೂಡ ಬರ್ತಾಯಿದೆ. ಈಗ ಕಟ್ ಮಾಡಿರುವ ಮೊಟ್ಟೆಗಳನ್ನು ನಾನು ಈ ರೀತಿ ಉಲ್ಟಾ ಇಡ್ತಾ ಇದ್ದೀನಿ, ಯಾಕಂದರೆ ಚೆನ್ನಾಗಿ ಈ ಯೆಲ್ಲೋ ಪಾರ್ಟ್ ಏನಿದೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಒಳಗಡೆ. ಆದ್ದರಿಂದ ನಂತರ ಸ್ವಲ್ಪ ಹೊತ್ತಾದಮೇಲೆ ಇದನ್ನು ಸ್ವಲ್ಪ ತಿರುಗಿಸ್ತಾ ಇರಬೇಕಾಗುತ್ತೆ. ಇಲ್ಲಿ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ಮಧ್ಯದಲ್ಲಿ ಸ್ವಲ್ಪ ಗ್ಯಾಸ್ನ ಆನ್ ಮಾಡ್ತೀನಿ, ಮತ್ತು ಸ್ವಲ್ಪ ಗ್ಯಾಸ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ಟೊಮೆಟೊ, ಈರುಳ್ಳಿ ಏನೂ ಹಾಕಿಲ್ಲ, ಜಸ್ಟ್ ಮಸಾಲೆ ಆಗಿರೋದ್ರಿಂದ ಕಪ್ಪಾಗ್ತಾ ಬಂದುಬಿಡುತ್ತೆ ಮಸಾಲೆ. ಆದ್ದರಿಂದ ಈ ರೀತಿ ಮಾಡ್ಕೊಳ್ಳೋದು ಉತ್ತಮ. ಈ ಒಂದು ಮಸಾಲೆ ಕೆಳಗಡೆ ಏನಿದೆ ಇದಕ್ಕೆ ಸ್ವಲ್ಪ ವೈಟ್ ರೈಸ್ನ ಹಾಕ್ಕೊಂಡು ಕಲಿಸ್ಕೊಂಡು ತಿಂದ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡ್ಕೊಳ್ಳಿ ನೀವು ಕೂಡ. ನೋಡಿ, ಒಂದು ಸ್ವಲ್ಪ ಹೊತ್ತಾದಮೇಲೆ ಕಲರ್ ಕೂಡ ಚೇಂಜ್ ಆಗಿದೆ, ಹಾಗೂ ಚೆನ್ನಾಗಿ ಇದು ಅಂತ ಮಸಾಲೆಗಳನ್ನು ಹಿಡ್ಕೊಂಡಿದೆ. ಇಷ್ಟಾದರೆ ಸಾಕು, ಸಿಂಪಲ್ಲಾಗಿ ನಮಗೆ ಮೊಟ್ಟೆ ಫ್ರೈ ರೆಡಿಯಾಗುತ್ತೆ. ಈಗ ಇದನ್ನು ನಾನು ಒಂದು ಪ್ಲೇಟಲ್ಲಿ ತೆಗಿತೀನಿ. ನೋಡಿ, ಮಸಾಲೆ ಕೂಡ ಚೆನ್ನಾಗಿ ಘಮ ಘಮ ಅಂತ ಪರಿಮಳ ಕೂಡ ಬರ್ತಾಯಿದೆ. ಜಾಸ್ತಿ ಹೊತ್ತು ಬೇಡ, ಒಂದು 2ರಿಂದ 3 ನಿಮಿಷದಲ್ಲೇ ನಮಗೆ ಮುಗಿದೋಗುತ್ತೆ. ನೋಡಿ, ಮಸಾಲೆ ಕೂಡ ಜಾಸ್ತಿ ಕಪ್ಪೇನಾಗಿಲ್ಲ. ಜಾಸ್ತಿ ಕಪ್ಪಾಯಿತು ಅಂದರೆ ಉಪಯೋಗಿಸೋಕ್ಕೆ ಬರೋದಿಲ್ಲ. ಅದರಿಂದ ನೋಡಿಕೊಂಡು ಗ್ಯಾಸ್ನ ಆಫ್ ಆನ್ ಮಾಡಿಕೊಂಡು ಮಾಡ್ಕೊಳ್ಳೋದು ಉತ್ತಮ. ನೋಡಿ, ಈಗ ಮೊಟ್ಟೆನ ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ಸಿಂಪಲ್ಲಾಗಿ ನಮಗೆ ಮೊಟ್ಟೆ ಫ್ರೈ ರೆಡಿಯಾಗಿದೆ. ಮೇಲಿಂದ ನೀವು ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ನೀವು ಹಾಕ್ಕೋಬೋದು, ನಾನೇನು ಹಾಕ್ಕೊಳ್ಳಲ್ಲ. ಇದೇ ರೀತಿಯಾಗಿ ನನಗೆ ಇಷ್ಟ ಆದಾಗ ಈ ರೀತಿ ಮಾಡ್ಕೊಂಡು ತಿನ್ಕೊಳ್ತಾ ಇರ್ತೀನಿ. ನೀವು ಕೂಡ ಇಷ್ಟ ಆದಾಗ ಈ ರೀತಿ ಮಾಡ್ಕೊಂಡು ತಿನ್ಕೋಬೋದು. ಹಾಗೂ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ. ತುಂಬ ವೀಡಿಯೋಗಳನ್ನು ಹಾಕಿದ್ದೀನಿ, ಸಪೋರ್ಟ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರಾ. ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಭಾವಿಸ್ತೀನಿ, ಇರುತ್ತೆ ಅಂತ ಭಾವಿಸ್ತೀನಿ. ವಿಡಿಯೋ ನೋಡೋದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು, ಬಾಯ್ ಬಾಯ್.